ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮೇಲೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ಲ ಟಾಪಿಕ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಅದಾದ ನಂತರ ಪ್ರೀವಿಯಸ್ ಆಗಿ ಕೇಳಿರುವಂತಹ ಕ್ವಶನ್ಸ್ ಗಳು UGC ನೆಟ್ ಆಗಿರ್ಬೋದು ಅಥವಾ ಕೆಸೆಟ್ ಆಗಿರ್ಬೋದು ಎಲ್ಲ ಕೇಳಿರುವಂತ ಕ್ವಶನ್ಸ್ ಗಳನ್ನ ಆಮೇಲೆ ನೆಕ್ಸ್ಟ್ ರಿಪೀಟ್ ಆಗಿರುವಂತವುಗಳನ್ನ ಮೇನ್ ತಗೊಂಡು ನಾನು ಡಿಸ್ಕಷನ್ ಮಾಡಕತ್ತೀನಿ. ಇವಾಗ ನೋಡ್ರಿ ಕ್ವಶನ್ ಏನೈತಂದ್ರೆ ಟ್ರಾಜಿಡಿ ಆಫ್ ಕಾಮನ್ಸ್ ಅನ್ನೋ ಒಂದು ಪದವನ್ನ ಯಾವ ಸಂದರ್ಭದಕ್ಕ ಯೂಸ್ ಮಾಡ್ತಾರ ಅಂತಂದ ಹೇಳಿ. ಟ್ರಾಜಿಡಿ ಆಫ್ ಕಾಮನ್ಸ್ ಅನ್ನೋದು ಒಂದು ವರ್ಡ್ ಬರುತ್ತೆ. ಇದನ್ನ ಯಾವ್ದಕ್ ಸಂಬಂಧ ಎದ್ರ ಸಂಬಂಧ ಯೂಸ್ ಮಾಡ್ತಾರ ಅಂತಂದೇಳಿ. ಸೊ ಇದು ಎದ್ರ ಸಂಬಂಧಪ್ಪ ಅಂತಂದ ಹೇಳಿದ್ರೆ ನವೀಕರಿಸಬಹುದಾದ ಮುಕ್ತ ಪ್ರವೇಶಗಳ ಸಂಪನ್ಮೂಲಗಳು ಹಾಳಾಗೋದು. ಈಗ ಸಂಪನ್ಮೂಲಗಳು ಅಂತ ಬಂತು ಅಂತಂದ ಹೇಳಿದ್ರೆ ಎನರ್ಜಿ ಅಂತ ಬಂತು ಅಥವಾ ಸಂಪನ್ಮೂಲಗಳು ಅನ್ಕೊಡ್ರಿ. ಸೊ ಇದ್ರಲ್ಲಿ ಎರಡ್ ಟೈಪ್ಸ್ ಬರ್ತಾವ. ಒಂದು ನವೀಕರಿಸದ ಅಂತಂದ ಹೇಳಿ, ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಇನ್ನೊಂದು ನವೀಕರಿಸಬಹುದಾದ ಅಂತಂದ ಹೇಳಿ. ನವೀಕರಿಸಬಹುದಾದ ಏನ್ ಡಿಫ್ರೆನ್ಸ್ ಇಲ್ಲಿ? ನವೀಕರಿಸದ ಅಂತಂದ ಹೇಳಿದ್ರೆ ಒಂದ್ಸಾರಿ ಯೂಸ್ ಮಾಡ್ಕೊಂಡ್ರೆ ಅಂತಂದ ಹೇಳಿದ್ರೆ ಮುಗಿದ್ ಹೋತ್, ಅದನ್ನ ಮತ್ತೆ ರಿಟರ್ನ್ ಏನಪ್ಪಾ ಅಂತಂದ ಹೇಳಿದ್ರೆ ಅದನ್ನ ಹುಡ್ಸಕ್ ಆಗಂಗಿಲ್ಲ ಅಥವಾ ತಯಾರು ಮಾಡಕ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದು ಪೆಟ್ರೋಲ್ ನೋಡ್ರಿ, ಒಂದ್ಸರಿ ಯೂಸ್ ಮಾಡ್ರೆ ಹೋಯ್ತಲ್ಲ, ಅದಾದ ನಂತರ ಡೀಸೆಲ್. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ನವೀಕರಿಸದ. ಒಂದ್ಸರಿ ಯೂಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಅದು ಮತ್ತೆ ಮತ್ತೆ ಉತ್ಪತ್ತಿ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನವೀಕರಿಸಬಹುದಾದ ಅಂತಂದ ಹೇಳಿದ್ರೆ ಗಾಳಿಯನ್ನ ನೀವು ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ರಿ, ಬಟ್ ಅದ್ರದ್ದು ಬರ್ತಾನೆ ಇರುತ್ತೆ ಪ್ರೆಷರ್ ಡಿಫರೆನ್ಸ್ ಇಂದ. ಅದಾದ ನಂತರ ನೀರು ಆಗಿರ್ಬೋದು, ನೀರನ್ನ ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ರಿ, ಬಟ್ ಆದ್ರೂ ಕೂಡ ಬರ್ತಾ ಇರುತ್ತೆ. ಯಾಕ? ಜಲಚಕ್ರದಿಂದ. ಅದಾದ ನಂತರ ಇದ್ರಲ್ಲಿ ಕಾಡುಗಳು ಅಂತಂದ್ ಹೇಳ್ಬೋದು. ಕಾಡುಗಳು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಆಗಿ ಟೈಮಿಂಗ್ ಕೊಟ್ರಿ ಅಂತಂದ್ ಹೇಳಿದ್ರೆ ತಾನಾಗೆ ಹುಟ್ಕೊಂತಾವ. ಸೊ ನಾವು ಮನುಷ್ಯರೆಲ್ಲ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕಡದದನ್ನ ಹಾಳು ಮಾಡಾಕತ್ತೀವಿ. ಸೊ ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳ ಹಾಳ ಏನಾಗ್ತಿರ್ತಾವಲ್ಲ ಅವಕ್ಕ ಒಂದ್ ಮೀನಿಂಗ್ ಕೊಡ್ತಾರ, ಅದಕ್ಕೊಂದು ಪದವನ್ನ ಕೊಡ್ತಾರ, ಟ್ರಾಜಿಡಿ ಆಫ್ ಕಾಮನ್ಸ್ ಅಂತ ಹೇಳ್ತೀವಿ. ಇದನ್ನ ಫಸ್ಟ್ ಟೈಮ್ 1968ರಲ್ಲಿ ಗ್ಯಾರೆಟ್ ಹಾರ್ಡಿನ್ ಅಂತಂದ್ ಹೇಳಿ ಇದನ್ನ ಯೂಸ್ ಮಾಡ್ತಾರೆ. ಗ್ಯಾರೆಟ್ ಹಾರ್ಡಿನ್ ಅನ್ನೋರು 1968 ಅವ್ರದೊಂದು ಸೈನ್ಸ್ ಜನರಲ್ ಒಳಗಡೆ ಏನ್ ಬರೀತಾರಪ್ಪ ಅಂತಂದ್ ಹೇಳಿದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆಯ ಬಗ್ಗೆ ಹೇಳ್ತಾರ. ಈಗ ಗ್ರೇಸಿಂಗ್ ಲ್ಯಾಂಡ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಅಂತಂದ್ ಹೇಳಿದ್ರೆ ಇವಾಗ ದನಕರಗಳನ್ನ ಮೇಯಿಸ್ತಾರಲ್ಲ, ಅದಾಗಿರ್ಬೋದು. ಅದರಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗತ್ತ. ಅದಾದ ನಂತರ ಕಾಡುಗಳ ಕಡಿತ ಇರ್ಬೋದು, ಮೀನುಗಾರಿಕೆ ಜಾಸ್ತಿ ಮಾಡೋದ್ರಿಂದ, ಅಂತರ್ಜಲ ಜಾಸ್ತಿ ಯೂಸ್ ಮಾಡೋದ್ರಿಂದ. ಸೊ ನಮ್ಮ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಸ್ವಾರ್ಥಕ್ಕೋಸ್ಕರ, ಅವರಿಗೋಸ್ಕರ ಅಂತಂದ ಹೇಳಿದ್ರೆ ಈ ಎಲ್ಲಾ ಸಂಪನ್ಮೂಲಗಳನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ಎಲ್ರಿಗೂ ನಷ್ಟ ಆಗತ್ತಲ್ಲ. ಇಡೀ ಏನಪ್ಪಾ ಅಂತಂದ ಹೇಳಿದ್ರೆ ಎನ್ವಿರಾನ್ಮೆಂಟ್ ಹಾಳಾಗ್ತಿದೆ. ಸೊ ಆ ಟೈಮ್ ಅಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರ ಅವರು, ಟ್ರಾಜಿಡಿ ಆಫ್ ಕಾಮನ್ಸ್ ಅಂತಂದ ಹೇಳಿ. ಬೆಸ್ಟ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ನಿಮ್ಗ. ಇವಾಗ ನೀವು ಇಂಡಿಯಾವನ್ನ ತಗೊಂಡ್ರಿ ಅಂತಂದ ಹೇಳಿದ್ರ, ಸೊ ಇಂಡಿಯಾವನ್ನ ತಗೊಳ್ರಿ. ಇಂಡಿಯಾದಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಈಗ ಹರಿಯಾಣ ಅದಾದ ನಂತರ ಈ ಪ್ರದೇಶಗಳಲ್ಲಿ ಹರಿಯಾಣ, ಡೆಲ್ಲಿ, ಅದಾದ ನಂತರ ಪಂಜಾಬ್ಗಳಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎಲ್ಲಾ ರೈತರು ಅವ್ರು ಬೆಳೆದಂತಹ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು ಎಲ್ಲವನ್ನ ತೆಗೆದ ನಂತರ ಸುಟ್ಟಾಕ್ ಬಿಡ್ತಾರ. ಇಲ್ಲಿ ಸುಡೋದ್ರಿಂದ ಏನಾಗತ್ತೆ ಅಂತಂದ ಹೇಳಿದ್ರೆ ಅದೆಲ್ಲಾ ಗಾಳಿ ಏನಪ್ಪಾ ಅಂತಂದ ಹೇಳಿದ್ರೆ ಡೆಲ್ಲಿಗೆ ಬರುತ್ತೆ. ಡೆಲ್ಲಿ ಬಂದ್ಬಿಟ್ಟಲ್ಲಿ ಏನಂತಂದ ಹೇಳಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ನೋಡ್ರಿ, ಎಲ್ಲೋ ಒಂದ್ ಮಾಡಿರೋ ತಪ್ಪಿಗೆ ಎಲ್ಲೋ ಒಂದ್ ಕಡೆ ಏನಂತಂದ ಹೇಳಿದ್ರೆ ಅಫೆಕ್ಟ್ ಆಗ್ತಿರುತ್ತೆ. ಸೊ ನಮ್ಗೆ ಏನಂತಂದ ಹೇಳಿದ್ರೆ ಇವಾಗ ಅಂತರ್ಜಲ ಜಾಸ್ತಿ, ರೈತರೆಲ್ಲ ಅಂತರ್ಜಲ ಜಾಸ್ತಿ ಯೂಸ್ ಮಾಡ್ಕೊಂಡ್ರ ಅಂತಂದ ಹೇಳಿದ್ರೆ ಮುಗಿತಲ್ಲ. ಸಿಟಿ ಒಳಗಡೆ ನೀರ ಬರಂಗಿಲ್ಲ, ಬೋರ್ವೆಲ್ ಬಾವಿಗಳಿಗೆ ನೀರ ಬರಂಗಿಲ್ಲ, ಕುಡಿಯಾಕ ನೀರ್ ಇರಂಗಿಲ್ಲ ಮುಂದೆ ಒಂದಿನ. ಸೊ ಅದಕ್ಕೋಸ್ಕರ ಮಳೆ ಬಂದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇಂಗು ಗುಂಡಿಗಳನ್ನ ಮಾಡ್ಬೇಕು, ಅಂತರ್ಜಲವನ್ನ ಜಾಸ್ತಿ ಮಾಡ್ಬೇಕು ಅಂತಂತ ಹೇಳ್ತಾರ. ಎಸ್, ಸೊ ಈ ರೀತಿಯಾಗಿರಂತ ಹೇಳಪ್ಪ ಅಂತಂದ ಹೇಳಿದ್ರೆ ಒಂದು ಪದಕ್ಕ ಟ್ರಾಜಿಡಿ ಆಫ್ ಕಾಮನ್ಸ್. ಈಗ ವಿಷಕಾರಿ ಅನಿಲಗಳ ಅಂತಂದ ಹೇಳಿ ಬರುತ್ತೆ. ಒಂದು ವಿಷಕಾರಿ ಅನಿಲಗಳ ದುರಂತ ಅಂತಂದ ಹೇಳಿ ನಿಮ್ಗೆಲ್ರಿಗೂ ಗೊತ್ತೈತ. ಸೊ ನಮ್ಮ ಇಂಡಿಯಾದೊಳಗಡೆ ಒಂದು ಅಂತ ದುರಂತ ನಡೆದೈತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಭೂಪಾಲ್ ಅನಿಲ ದುರಂತ ಅಂತಂದ ಹೇಳ್ತೀವಿ. ಯಾವುದು? ಭೂಪಾಲ್ ಅನಿಲ ದುರಂತ 1984ರಲ್ಲಿ ನಡೆಯುತ್ತ. ಸೊ ಮೀಥೈಲ್ ಐಸೋಸೈನೈಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮೀಥೈಲ್ ಐಸೋಸೈನೈಟ್ ಅನ್ನೋ ಒಂದು ಅನಿಲ ಬಿಡುಗಡೆ ಆಗೋದ್ರಿಂದ ಅಲ್ಲಿ ತುಂಬಾ ಜನ ಸತ್ತೋಗ್ತಾರ. ಸೇಮ್ ಅದೇ ತರ ರೀಸೆಂಟ್ ಆಗಿ ಇವನ್ ವಿಶಾಖಪಟ್ಟಣದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಒಂದು ಅನಿಲ ದುರಂತ ನಡೆಯುತ್ತಾ. ಆ ದುರಂತದಲ್ಲಿ ಯಾವ ಅನಿಲ ಬಿಡುಗಡೆ ಆಗತ್ತ ಅನ್ನೋದನ್ನ ನೀವು ಒಂದು ಕಮೆಂಟ್ ಹಾಕ್ಬೇಕು. ಯಾಕಂತಂದ ಹೇಳಿದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರೋದ್ರಿಂದ ಎಲ್ಲ ನೀವು ಟೀಚರ್ಸ್ಗಳೇ. ಸೊ ನೀವು ಟೀಚರ್ಸ್ಗಳೇ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕಮ್ಯುನಿಕೇಶನ್ ಇರಬೇಕು. ಈಗ ನೋಡ್ರಿ, ನಾನ್ ಕೇಳೋ ಕ್ವಶನ್ ಗಳಿಗೆ ನೀವು ಆನ್ಸರ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಸ್ಕೂಲಲ್ಲಿ ಹಂಗಾಗತ್ತಲ್ಲ. ನೀವು ಕೇಳೋ ಕ್ವಶನ್ಸ್ ಗಳಿಗೆ ಹುಡುಗರು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಎಷ್ಟು ಫೀಲ್ ಆಗುತ್ತೆ? ಸೇಮ್ ಹಂಗೆ. ಸೊ ಒಂದು ಕಮೆಂಟ್ ಅನ್ನ ಹಾಕ್ರಿ, ವಿಶಾಖಪಟ್ಟಣದಲ್ಲಿ ಬಿಡುಗಡೆ ಆಗುವಂತಹ ಒಂದು ಅನಿಲ ಯಾವುದು ಅಂತಂದ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಕ್ಯೂಟೋ ಪ್ರೋಟೋಕಾಲ್ ಇದು ಯಾವ್ದಕ್ ಸಂಬಂಧಪಟ್ಟೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಇದು ಯಾವ್ದಕ್ ಸಂಬಂಧಪಟ್ಟೈತಪ್ಪ ಅಂತಂದ್ ಹೇಳಿದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟೈತೆ. ಸೊ ಹವಾಮಾನ ಕ್ಲೈಮೇಟ್ ಚೇಂಜ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಯೂಟೋ ಪ್ರೋಟೋಕಾಲ್ ಸಂಬಂಧಪಟ್ಟೈತೆ. ಸೊ ನಾನು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡ್ರಿ.
1997 ಏನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆದು ಸೊ ಯಾವ್ದೊಂದು ಅಂಗಸಂಸ್ಥೆ ಅಂತಂದ್ ಹೇಳ್ತೀವಿ UNFCC ಅಂತಂದ್ ಹೇಳಿ UNFCCC ಇದೇನಂತಂದ್ ಹೇಳಿದ್ರೆ ಹವಾಮಾನ ಬದಲಾವಣೆಯ ಒಂದು ಚೌಕಟ್ಟಿನ ಸಮಾವೇಶ ಅಂತಂದ್ ಹೇಳ್ತೀವಿ. ಇದ್ರ ಅಡಿ ಒಳಗಡೆ ಏನಂದ್ರೆ ಒಂದು ಒಪ್ಪಂದ ಆಗತ್ತೆ. ಸೊ ಅದೇನಂತಂದ್ ಹೇಳಿದ್ರೆ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಕ್ಲೈಮೇಟ್ ಚೇಂಜ್ ಆಗ್ತಾ ಐತೆ, ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ. ಯಾವ್ದ್ರಿಂದ ಜಾಸ್ತಿ ಆಗ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, N2O ಅಂದ್ರೆ ನೈಟ್ರಸ್ ಆಕ್ಸೈಡ್ಸ್ ಗಳು. ಸೊ ಇದರಿಂದ ಅದಾದ ನಂತರ ನೆಕ್ಸ್ಟ್ ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ ಹೇಳ್ತೀವಿ. ಇವನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ ಹೇಳ್ತೀವಿ. ಸೊ ಇವುಗಳ ಹೊರಸೂಸುವಿಕೆಯಿಂದ ಕ್ಲೈಮೇಟ್ ಚೇಂಜ್ ಆಗ್ತಾ ಐತೆ, ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಐತೆ. ಸೊ ಇವುಗಳನ್ನೆಲ್ಲ ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ ಒಂದು ಒಪ್ಪಂದ ಆಗತ್ತಾ. ಆ ಒಪ್ಪಂದನೇ ಯಾವ್ದಪ್ಪ ಅಂದ್ರ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಕ್ಯೂಟೋ ಪ್ರೋಟೋಕಾಲ್. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಇವಾಗ ನಿಮ್ಗ ಸರ್ ನಮ್ ಇಂಡಿಯಾ ಬಗ್ಗೆ ಏನಾದ್ರು ಹೇಳ್ಬೋದಾ ಇದ್ರಲ್ಲಿ? ಎಸ್, ಕ್ಯೂಟೋ ಪ್ರೋಟೋಕಾಲ್ ಬಗ್ಗೆ ನಾನು ಇಂಡಿಯಾ ಬಗ್ಗೆ ಹೇಳ್ತೀನಿ ನೋಡ್ರಿ. ಸೊ 2015 ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪ್ಯಾರಿಸ್ ಒಪ್ಪಂದ ಆಗತ್ತ. 2015 ಏನಂತಂದ್ರೆ ಒಂದು ಪ್ಯಾರಿಸ್ ಒಪ್ಪಂದ ಆಗತ್ತ. ಈ ಪ್ಯಾರಿಸ್ ಒಪ್ಪಂದದ ಪ್ರಕಾರ 2030 ನಮ್ ಇಂಡಿಯಾದವ್ರು ಏನಪ್ಪಾ ಅಂತಂದ್ರೆ 45% ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಹೊರಸೂಸುವಿಕೆ ಐತಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಅಂತಂದ್ ಹೇಳಿದಾರ. ಅದಾದ ನಂತರ 2070 ಏನಪ್ಪಾ ಅಂತಂದ್ರೆ 0% ಹೊರಸೂಸುವಿಕೆ ಅಂತಂದ್ ಹೇಳಿದಾರ. ಸೊ ಇದನ್ನೊಂದು ಪಾಯಿಂಟ್ ಅನ್ನ ನೀವು ಎನ್ವಿರಾನ್ಮೆಂಟ್ ಅಂತ ಬಂದಾಗ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ ಬರ್ತಾವ ಈಗ ನೋಡ್ರಿ ಓಝೋನ್ ಡಿಪ್ಲೀಷನ್ ಅಂತಂದ್ ಐತೆ. ಓಝೋನ್ ಡಿಪ್ಲೀಷನ್ ಅಂದ್ರೆ ಸೊ ಓಝೋನ್ ಪದರದ ಸವಕಳಿ ಅಂತಂದ್ ಹೇಳ್ತೀವಲ್ಲ, ಇದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಒಂದು ಒಪ್ಪಂದ ಆಗತ್ತ. ಆ ಒಪ್ಪಂದ ಯಾವ್ದಂತಂದ್ ಹೇಳಿದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಇದು ಓಝೋನ್ಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಹಜಾರ್ಡಸ್ ವೇಸ್ಟ್ ಅಂತ ಇದೆ ನೋಡ್ರಿ. ಅಪಾಯಕಾರಿ ವಸ್ತುಗಳು ಅಥವಾ ಅಪಾಯಕಾರಿ ತ್ಯಾಜ್ಯ ವಸ್ತುಗಳನ್ನ ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ. ಇದು ಯಾವ್ದಂತಂದ್ ಹೇಳಿದ್ರೆ ಬೆಸೆಲ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ ಅಂತಂದ್ ಹೇಳ್ತೀವಿ? ಬೆಸೆಲ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ವರ್ಷ ನಡೀತು, ಬೆಸೆಲ್ ಒಪ್ಪಂದ ಯಾವ ವರ್ಷ ನಡೀತು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ನೀವು ಹಾಕ್ಬೇಕು, ಪ್ರತಿಯೊಬ್ರು ಹಾಕ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ? ಈ ಕೆಳಗಿನವುಗಳಲ್ಲಿ ಯಾವುದು ಮೇಲ್ಪಟ್ಟದ ಓಝೋನ್ ಮಾಲಿನ್ಯವನ್ನ ರಚಿಸುವ ಉತ್ಪ್ರೇರಣೆಯ ಮೂಲವಾಗೈತಿ ಅಂತಂದ್ ಹೇಳಿ. ಇಲ್ಲೊಂದು ವರ್ಡ್ ಬರುತ್ತೆ ಸರ್ಫೇಸ್ ಓಝೋನ್ ಅಂತಂದ್ ಹೇಳಿ. ಸರ್ಫೇಸ್ ಓಝೋನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂತಂದ್ ಹೇಳಿದ್ರೆ ಅದ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಏನ್ ಮಾಡಕ್ ಬರಂಗಿಲ್ಲ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಮ್ಮ ಭೂಮಿ ಅಂತ ಅನ್ಕೊಳ್ರಿ. ಈ ಭೂಮಿ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಲೆವೆಲ್ ವರ್ಗು ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಲೇಯರ್ ಬರುತ್ತೆ. ಅದನ್ನ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೋಪೋಸ್ಪಿಯರ್. ಎಲ್ಲಾ ಏನಪ್ಪಾ ಅಂತ ಪರಿಸರದಲ್ಲೂ ಉಂಟಾಗುವಂತಹ ಹವಾಮಾನ ಬದಲಾವಣೆ ಎಲ್ಲಾ ಇದ್ರಲ್ಲೇ ಆಗ್ತೈತೆ ಟ್ರೋಪೋಸ್ಪಿಯರ್. ಇಲ್ಲಿ ಏನಂತ ಎಲ್ಲಾ ಗ್ಯಾಸಸ್ ಏನೇನ್ ಬರ್ತಾವಲ್ಲ, ನೈಟ್ರೋಜನ್ ಆಗಿರ್ಬೋದು, ಎಲ್ಲಾನು ಆಕ್ಸಿಜನ್ ಆಗಿರ್ಬೋದು, ಎಲ್ಲಾ ಜಾಸ್ತಿ ಇರುತ್ತೆ. ಇದಾದ ನಂತರ ಮೇಲ್ಗಡೆ ಒಂದ್ ಪದರ ಬರುತ್ತ. ಆ ಪದರನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟ್ರಾಟೋಸ್ಪಿಯರ್. ಈ ಸ್ಟ್ರಾಟೋಸ್ಪಿಯರ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಲೇಯರ್ ಬರುತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ O3 ಓಝೋನ್ ಅಂತಂದ್ ಕರಿತೀವಿ. ಸೂರ್ಯನಿಂದ ಬರುವಂತಹ ಏನ್ UV ರೇಸ್ ಗಳೇನ್ ಬರ್ತಾವಲ್ಲ, UV ರೇಸ್ ಗಳನ್ನ ಇದು ತಡೆದ್ ಬಿಟ್ಟೇನಂತಂದ್ ಹೇಳಿದ್ರೆ ಉಳಿದ ರೇಸ್ ಗಳನ್ನ ನಮ್ ಭೂಮಿಗೆ ಬಿಡುತ್ತ. ಸೊ ಇದರಿಂದ ಏನಾಗತ್ತ ಅಂತಂದ್ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ UV ರೇಸ್ ನಿಂದ ನಾವು ಬಚಾವ್ ಆಗ್ತಿವಿ, ಆರಾಮಾಗಿರ್ತೀವಿ. ಇಲ್ಲ ಅಂತಂದ್ರೆ UV ರೇಸ್ ಗಳು ನಮ್ಮ ಮೈ ಮೇಲೆ ಬಿದ್ದು ಅಂದ್ರೆ ಏನಾಗತ್ತ? ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಡೈರೆಕ್ಟ್ ಆಗಿ. ಏನು ಮಾಡೋದ್ ಬೇಡ, ಜಸ್ಟ್ ಬಿದ್ದು ಅಂತಂದ್ರೆ ಸಾಕು, 2-3 ದಿನ ಸ್ಕಿನ್ ಕ್ಯಾನ್ಸರ್ ಬಂದ್ಬಿಟ್ಟು ನಾವು ಸತ್ತು ಹೋಗ್ಬಿಡ್ತೇವೆ. ಅದಾದ ನಂತರ ಇದು ಎಕೋಸಿಸ್ಟಮ್ ಇರ್ತಿರ್ಲಿಲ್ಲ, UV ರೇಸ್ ಗಳು ಎಲ್ಲಾದ್ರೂ ಬರ್ತಿದ್ರ. ಸೊ ಅದಕ್ಕೋಸ್ಕರ ಓಝೋನ್ ಏನಪ್ಪಾ ಅಂತಂದ್ರೆ ಕಾಪಾಡುತ್ತ. ಇದು ಇದು ನಾರ್ಮಲ್ ಆಗಿರೋ ಓಝೋನ್ ಲೇಯರ್ ಸ್ಟ್ರಾಟೋಸ್ಪಿಯರ್ ಒಳಗಡೆ ಇರುತ್ತೆ. ಬಟ್ ಆದ್ರೆ ಇದು ಸರ್ಫೇಸ್ ಓಝೋನ್ ಲೇಯರ್ ಅಂದ್ರೆ ಏನಂತಪ್ಪ ಅಂತಂದ್ ಹೇಳಿದ್ರ ಇದೇನಾಗತ್ತಪ್ಪ ಅಂತಂದ್ ಹೇಳಿದ್ರ ಟ್ರೋಪೋಸ್ಪಿಯರೋ ಅಥವಾ ಸ್ಟ್ರಾಟೋಸ್ಪಿಯರೋ ಎಲ್ಲಿ ಅಂತಂದ್ ಹೇಳಕ್ ಬರಂಗಿಲ್ಲ. ಅದು ಎಲ್ಲಿ ಅಂದ್ರ ಗ್ಯಾಸಸ್, ವೇಸ್ಟ್ ಗ್ಯಾಸಸ್ ಎಲ್ಲಿ ಬರ್ತಾವ ಅಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಒಂದು ಓಝೋನ್ ಲೇಯರ್ ಫಾರ್ಮೇಶನ್ ಆಗತ್ತೆ. ಅಂದ್ರ ಸೊ ಲೇಯರ್ ಫಾರ್ಮೇಶನ್ ಆಗಂಗಿಲ್ಲ, ಓಝೋನ್ ಫಾರ್ಮೇಶನ್ ಆಗತ್ತೆ. ಇದು ಓಝೋನ್ ಫಾರ್ಮೇಶನ್ ಆಗೋದ್ರಿಂದ ಏನಾಗತ್ತೆ? ಇದು ಕೆಳಗಡೆ ಭೂಮಿಗೆ ಹತ್ರ ಇರೋದ್ರಿಂದ ಅದಾದ ನಂತರ ಹವಾಮಾನದಲ್ಲಿ ಬದಲಾವಣೆ ಏನು ಉಂಟಾಗತ್ತಲ್ಲ ಅದ್ರ ಜೊತೆಗೆ ಸೇರ್ಕೊಂಡು ತುಂಬಾ ಏನಂತಂದ್ ಹೇಳಿದ್ರೆ ಹಜಾರ್ಡಸ್ ಅಂತಂದ್ ಹೇಳ್ತೀವಿ. ತುಂಬಾ ಏನಂತಂದ್ ಹೇಳಿದ್ರೆ ಅಫೆಕ್ಟ್ ಆಗತ್ತ ಜೀವಿಗಳ ಮೇಲೆ, ಎಕೋಸಿಸ್ಟಮ್ ಮೇಲೆ. ಸೊ ಇದನ್ನ ನಾವು ಸರ್ಫೇಸ್ ಓಝೋನ್ ಅಂತಂದ್ ಹೇಳ್ತೀವಿ. ಇದು ಬಹಳ ಡೇಂಜರಸ್. ಸರ್ಫೇಸ್ ಓಝೋನ್ ಇರಬಾರ್ದು, ಇದು ಒಂದೇ ಇರಬೇಕು. ಈ ಸರ್ಫೇಸ್ ಓಝೋನ್ ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ರಚನೆ ಆಗಂಗಿಲ್ಲ. ಇದು ಯಾವ್ದ್ರಿಂದ ರಚನೆ ಆಗತ್ತಪ್ಪ ಅಂತಂದ್ ಹೇಳಿದ್ರ ಸೊ ಕೆಲವೊಂದು ಗ್ಯಾಸಸ್ ಗಳು ಬರ್ತಾವ. ಹೆಂಗ ಈಗ ನಮ್ದು ಕಾರ್ಖಾನೆಗಳಾಗ್ತಿರ್ಬೋದು, ಅಥವಾ ವಾಹನಗಳಾಗ್ತಿರ್ಬೋದು, ಅಥವಾ ನಾವು
ಕಾಡನ್ನ ಸುಡೋದ್ರಿಂದ ಆಗ್ತಿರ್ಬೋದು. ಇಲ್ಲಿಂದ ಏನಾಗತ್ತೆ ಅಂತಂದ್ ಹೇಳಿದ್ರೆ ನೈಟ್ರಸ್ ಆಕ್ಸೈಡ್ಸ್ ಗಳು ಆಮೇಲೆ ಸಲ್ಫರ್ ಆಕ್ಸೈಡ್ಸ್ ಗಳು ಬಿಡುಗಡೆ ಆಗ್ತಾವ. ಅದಾದ ನಂತರ ಇನ್ನೊಂದ್ ಏನ್ ಬಿಡುಗಡೆ ಆಗತ್ತೆ ಅಂತಂದ್ ಹೇಳಿದ್ರೆ ವೋಲ್ಟಾಯಿಕ್ ಅಂತಂದ್ ಹೇಳ್ಬಿಟ್ಟು, ಸೊ ವೋಲ್ಟಾಯಿಕ್ ವಿಒಸಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ವಿಒಸಿ ಅಂತಂದ್ ಹೇಳ್ತೀವಿ. ವೋಲ್ಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ತುಂಬಾ ಡೇಂಜರಸ್ ಕಂಪೌಂಡ್ಸ್ ಗಳು ಇವೆಲ್ಲ ಏನಂತಂದ್ ಹೇಳಿದ್ರೆ ಗಾಳಿಯಲ್ಲಿ ಬಿಡುಗಡೆ ಆಗೋದ್ರಿಂದ ಸೊ ಈ ತರ ಓಝೋನ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಸರ್ಫೇಸ್ ಓಝೋನ್ ಅಂತ ಕರಿತೀವಿ. ಇದು ತುಂಬಾ ಡೇಂಜರಸ್ ಹೆಲ್ತ್ ಗೆ, ಆಮೇಲೆ ಎಕೋಸಿಸ್ಟಮ್ಗೆ, ಪ್ರಾಣಿಗಳಿಗೆ. ಅದಕ್ಕೋಸ್ಕರ ಒಂದು ಕ್ವಶನ್ ನ ಕೇಳಿದ್ರೆ ಸೊ ಓಝೋನ್ ಅಂಡ್ ಸರ್ಫೇಸ್ ಓಝೋನ್ ಗೊತ್ತಾಯ್ತಲ್ಲ. ಸೊ ಇವಾಗ ನೋಡ್ರಿ, ಈ ಓಝೋನ್ ಸರ್ಫೇಸ್ ಓಝೋನ್ ಹೆಂಗಾಗತ್ತ, ಯಾವ್ದ್ರಿಂದ ಆಗತ್ತ ಅಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಅಂದ್ರೆ ಸಾರಿಗೆ ಕ್ಷೇತ್ರದಿಂದ. ಸಾರಿಗೆ ಕ್ಷೇತ್ರದಿಂದ ಅಂತಂದ್ ಹೇಳಿದ್ರೆ ವಾಹನಗಳ ಇದರಿಂದ ಆಗಿರ್ಬೋದು, ವೇಸ್ಟ್ ಹೊರಗಡೆ ಬರುತ್ತಲ್ಲ, ಏನ್ ಬರುತ್ತಾ ಅಲ್ಲಿ NOx ಬರುತ್ತೆ, ನೈಟ್ರಸ್ ಆಕ್ಸೈಡ್ಸ್ ಗಳು, ಅದ್ರ ಜೊತೆ ಏನ್ ಬರುತ್ತೆ, ಸಲ್ಫರ್ ಆಕ್ಸೈಡ್ಸ್ ಗಳು ಬಿಡುಗಡೆ ಆಗುತ್ತೆ. ಇದರಿಂದ ಓಝೋನ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಸರ್ಫೇಸ್ ಓಝೋನ್ ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಬಹಳ ಡೇಂಜರಸ್. ಇದು ಜಾಸ್ತಿ ನಮ್ ಇಂಡಿಯಾದಲ್ಲೂ ಐತೆ. ಅದು ಎಲ್ಲಿಪ್ಪಾ ಅಂತಂದ್ ಹೇಳಿದ್ರೆ ದೆಹಲಿ ಒಳಗಡೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೆಫ್ರಿಜಿರೇಟರ್ ಏರ್ ಕಂಡೀಷನರ್ ಅಂತಂದ್ ಹೇಳಿ, ಇದ್ರಲ್ಲಿ ಯಾವ ಗ್ಯಾಸ್ಗಳು ಬಿಡುಗಡೆ ಆಗ್ತಾವ ಅಂತಂದ್ ಹೇಳಿದ್ರೆ CFC ಗ್ಯಾಸ್ಗಳು ಬಿಡುಗಡೆ ಆಗ್ತಾವ. ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಅಂತಂದ್ ಹೇಳ್ತೀವಿ, ಅವು ಬಿಡುಗಡೆ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೆಟ್ಲ್ಯಾಂಡ್ಸ್. ಈ ವೆಟ್ಲ್ಯಾಂಡ್ಸ್ ಇಂದ ಜೌಗು ಪ್ರದೇಶಗಳಂತಂದ್ ಹೇಳ್ತೀವಲ್ಲ, ಈ ಪ್ರದೇಶಗಳಿಂದ ಯಾವ ಗ್ಯಾಸ್ ಬಿಡುಗಡೆ ಆಗತ್ತಂತಂದ್ ಹೇಳಿದ್ರೆ CH4 ಅಂತಂದ್ ಹೇಳ್ತೀವಿ, ಮೀಥೇನ್ ಗ್ಯಾಸ್ಗಳು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಫರ್ಟಿಲೈಸರ್ಸ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನೈಟ್ರಸ್ ಆಕ್ಸೈಡ್, ಅಂದ್ರೆ ನೈಟ್ರೋಜನ್ ಆಕ್ಸಿಜನ್ ರಿಲೇಟೆಡ್ ಥಿಂಗ್ಸ್ ಗಳನ್ನ ಯೂಸ್ ಮಾಡ್ತೀವಲ್ಲ, ಅಲ್ಲಿ ನೈಟ್ರಸ್ ಆಕ್ಸೈಡ್ ಬಿಡುಗಡೆ ಆಗತ್ತೆ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಅಷ್ಟೊಂದು ಅಫೆಕ್ಟ್ ಆಗಂಗಿಲ್ಲ. ಬಟ್ ಅದ್ರ ಮೇನ್ ಏನಂತಂದ್ ಹೇಳಿದ್ರೆ ಟ್ರಾನ್ಸ್ಪೋರ್ಟ್. ಸೊ NOx ಆಮೇಲೆ SOx ಬಿಡುಗಡೆ ಆಗೋದ್ರಿಂದ ಸೊ ಓಝೋನ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಮಾಗ್ ಅಂತಂದ್ ಐತಲ್ಲ, ಸ್ಮಾಗ್ ಇನ್ ಸಿಟೀಸ್ ಇನ್ ಇಂಡಿಯಾ ಮೇನ್ಲಿ ಕನ್ಸಿಸ್ಟ್ಸ್ ಆಫ್ ಅಂತಂದ್ ಹೇಳಿ, ಅಂದ್ರೆ ಭಾರತದ ನಗರಗಳಲ್ಲಿ ಉಂಟಾಗುವ ಸ್ಮಾಗ್ ಯಾವ್ದ್ರಿಂದ ಮಾಡಲ್ಪಟ್ಟೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇಲ್ಲಿ ನೋಡ್ರಿ, ಸ್ಮಾಗ್ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಏನೇನ್ ಇರುತ್ತೆ ಅಂತಂದ್ ಹೇಳಿದ್ರೆ ಸ್ಮೋಕ್ ಇರುತ್ತೆ, ಹೊಗೆ ಇರುತ್ತೆ. ಅದಾದ ನಂತರ ಅದ್ರ ಜೊತೆಗೆ ಏನಂದ್ರೆ ಫಾಗ್ ಇರುತ್ತೆ. ಅಂದ್ರೆ ಸ್ಮೋಕ್ ಅಂತಂದ್ ಹೇಳಿದ್ರೆ ಹೊಗೆ, ಫಾಗ್ ಅಂತಂದ್ ಹೇಳಿದ್ರೆ ಮಂಜು. ಇವೆರಡು ಸೇರ್ತಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಮಾಗ್ ಅಂತಂದ್ ಕರಿತೀವಿ. ಇದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದ್ರೆ, ಸೊ ಇದ್ರಲ್ಲಿ ಏನಿರ್ತಾವ ಅಂತಂದ್ ಹೇಳಿದ್ರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಅದಾದ ನಂತರ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಅಂತಂದ್ ಹೇಳ್ತೀವಿ. ಸೊ ಹೈಡ್ರೋಕಾರ್ಬನ್ಸ್ ಗಳಂತಂದ್ ಹೇಳಿದ್ರೆ ಯಾವ್ದು CH4 ಹೈಡ್ರೋಕಾರ್ಬನ್ ಆಗತ್ತೆ, ಅದರ ಸಿರೀಸ್. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಸಿರೀಸ್ ಗಳನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಅನ್ಬರ್ನ್ಡ್ ಅಂದ್ರೆ ಕರೆಕ್ಟ್ ಆಗಿ ಬರ್ನ್ ಆಗದೆ ಇರೋದು. ಅದಾದ ನಂತರ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ನಾನು ಆಗ್ಲೇ ಹೇಳ್ದಲ್ಲ NOx ಅಂತಂದ್ ಹೇಳ್ಬಿಟ್ಟು. ಸೊ ಇವು ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನು ಸೊ ನಮ್ಮ ಇಂಡಿಯನ್ ಸಿಟೀಸ್ ಗಳಲ್ಲಿ ಐತೆ. ಯಾಕಂತಂದ್ ಹೇಳಿದ್ರೆ ಸಾರಿಗೆ ವ್ಯವಸ್ಥೆಯಿಂದ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಇರೋದ್ರಿಂದ, ವಾಹನಗಳು ಜಾಸ್ತಿ ಇರೋದ್ರಿಂದ ನಮ್ಗ ಸ್ಮಾಗ್ ಅಲ್ಲಿ ನೈಟ್ರಸ್ ಆಕ್ಸೈಡ್ಸ್ ಗಳು, ಅದಾದ ನಂತರ ಹೈಡ್ರೋಕಾರ್ಬನ್ಸ್ ಗಳು, ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಗಳು ಇರ್ತಾವ. ಅದಾದ ನಂತರ ಇವಾಗ ನನಗೊಂದು ಕ್ವಶನ್ ಹೇಳ್ರಿ, ನಮ್ಮ ಇಂಡಿಯನ್ ಸಿಟಿ ಒಳಗಡೆ ಅತಿ ಹೆಚ್ಚು ಪೊಲ್ಯೂಟೆಂಟ್ ಆಗಿರುವಂತಹ ಸಿಟಿ ಯಾವುದು? ಅದಾದ ನಂತರ ಅತಿ ಸ್ವಚ್ಛವಾಗಿರುವಂತಹ ಸಿಟಿ ಯಾವುದು? ಕ್ಲೀನೆಸ್ಟ್ ಸಿಟಿ ಅಂತಂದ್ ಹೇಳ್ತೀವಲ್ಲ, ಈ ಎರಡಕ್ಕೂ ಏನಂತಂದ್ ಹೇಳಿದ್ರೆ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ನೈಸರ್ಗಿಕ ಅಪಾಯಗಳಲ್ಲಿ ಯಾವುದು ಮನುಷ್ಯರಿಗೆ ಹೆಚ್ಚು ಹಾನಿಯನ್ನ ಉಂಟು ಮಾಡುತ್ತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಫಾರೆಸ್ಟ್ ಫೈರ್ ಅಂತಂದ್ ಐತೆ, ಅರಣ್ಯ ಅಗ್ನಿ. ಇದು ಫಾರೆಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಉಂಟಾಗತ್ತ, ಅಲ್ಲಿ ಜನರು ಯಾರು ಇರಂಗಿಲ್ಲ, ಮನುಷ್ಯರು ಯಾರು ಇರಂಗಿಲ್ಲ. ಸೊ ಈ ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ಅಗ್ನಿ ಪರ್ವತಗಳು, ವೋಲ್ಕ್ಯಾನಿಕ್ ಇರಪ್ಷನ್ಸ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಒಂದೇ ಐತೆ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ. ಸೊ ಆಕ್ಟಿವ್ ವೋಲ್ಕ್ಯಾನೋ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದ್ರಲ್ಲಿ ಜಪಾನ್ ಒಳಗಡೆ ಫ್ಯೂಜಿಯಾಮಾ ಅಂತಂದ್ ಹೇಳಿ ಬರುತ್ತೆ. ಸೊ ಜಪಾನ್ ಒಳಗಡೆ ಫ್ಯೂಜಿಯಾಮಾ. ಅದಾದ ನಂತರ ನೆಕ್ಸ್ಟ್ ಇಟಲಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 2-3 ಬರ್ತಾವ. ಸಿಸಿಲಿ ಅಂತಂದ್ ಹೇಳಿ ಒಂದು ಐಲ್ಯಾಂಡ್ ಬರುತ್ತೆ, ಅದ್ರಲ್ಲಿ ಒಂದು ಬರ್ತೈತೆ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಆಕ್ಟಿವ್ ವೋಲ್ಕ್ಯಾನೋಸ್ ಎಲ್ಲಿ ಇರ್ತಾರ ಅಲ್ಲಿ ಮನುಷ್ಯರು ಇರಂಗಿಲ್ಲ ಜಾಸ್ತಿ. ಸೊ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಮಗ್ ಬರಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅರ್ತ್ ಕ್ವೇಕ್ ಭೂಕಂಪಗಳು ಎಲ್ಲಿ ಜಾಸ್ತಿ ಆಗ್ತಾವ? ಭೂಕಂಪಗಳು ಏನಪ್ಪಾ ಅಂತಂದ್ರೆ ಪೆಸಿಫಿಕ್ ರಿಂಗ್ ಅಂತಂದ್ ಹೇಳಿ ಬರುತ್ತಲ್ಲ, ಪೆಸಿಫಿಕ್ ಮಹಾಸಾಗರ ಐತಲ್ಲ, ಅದ್ರ ಸುತ್ತಮುತ್ತ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಜಾಸ್ತಿ ಅರ್ತ್ ಕ್ವೇಕ್ ಉಂಟಾಗತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಟ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಕನ್ವರ್ಜ್ ಆಗ್ತಾ ಇದ್ರ ಆ ಪ್ರದೇಶಗಳು. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಹಿಮಾಲಯಗಳಿದಾವಲ್ಲ, ನೇಪಾಳ, ಅದಾದ ನಂತರ ಆ ಕಡೆ ಸೈಡ್ ಚೀನಾ, ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಭೂಕಂಪ ಆಗತ್ತೆ. ಅದನ್ನ ಬಿಟ್ರೆ ಬೇರೆ ಕಡೆ ಎಲ್ಲೂ ಆಗಂಗಿಲ್ಲ. ಸೊ ಅಂದ್ರೆ ಅಲ್ಲಿ ಅಷ್ಟೇ ಮನುಷ್ಯರಿಗೆ ಹಾನಿ ಉಂಟಾಗತ್ತ. ಬಟ್ ಆದ್ರೆ ಲಾಸ್ಟ್ ಒಂದು ಆಪ್ಷನ್ ಐತಿ ನೋಡ್ರಿ, ಬರ ಹಾಗೂ ನೆರೆ ಅಂತಂದ್ ಹೇಳಿ, ಡ್ರಾಟ್ ಅಂಡ್ ಫ್ಲಡ್.
ಸೊ ಇದರಿಂದ ಏನಂತಂದ್ ಹೇಳಿದ್ರ ಅತಿ ಹೆಚ್ಚು ಮನುಷ್ಯರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾನಿ ಉಂಟಾಗತ್ತ. ಈಗ ನೋಡ್ರಿ ಮಳೆಗಾಲ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ತುಂಬಾ ಅಫೆಕ್ಟ್ ಆಗ್ತೈತೆ, ಇಲ್ಲ ಅಂತಂದ್ರೆ ಫ್ಲಡ್ ಬಂದ್ರೆ ಏನಪ್ಪಾ ಅಂತಂದ್ರೆ ತುಂಬಾ ಅಫೆಕ್ಟ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು 2023ರಲ್ಲಿ ಏನಂತಂದ್ ಹೇಳಿದ್ರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಒಳಗಡೆ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಫ್ಲಡ್ ಬಂತು. ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ವರ್ಷ ಏನಂತಂದ್ ಹೇಳಿದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದೊಳಗಡೆ ಸೊ ಜಾಸ್ತಿ ಮಳಿನ ಆಗ್ಲಿಲ್ಲ. ಸೊ ಅಂತಂದ್ ಹೇಳಿದ್ರ ಈ ರೀತಿಯಾಗಿ ಉಂಟಾಗೋದ್ರಿಂದ ಅತಿ ಹೆಚ್ಚು ನಮ್ಗ ಅಂದ್ರ ಮನುಷ್ಯರಿಗೆ ಹಾನಿ ಉಂಟಾಗತ್ತೆ ಅಂತಂದೇಳಿ. ಇದನ್ನ ತಡೆಗಟ್ಟೋಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಐತೆ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ UNDRR ಅಂತಂದ್ ಹೇಳ್ತೀವಿ, ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತಂದ್ ಹೇಳ್ಬಿಟ್ಟು. ಸೊ ಇವ್ರ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ ಪ್ರತಿ ವರ್ಷ 3 ಬಿಲಿಯನ್ ಪೀಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಫೆಕ್ಟ್ ಆಗ್ತಾರ ಅಂತಂದ್ ಹೇಳಿದಾರ. ಸೊ ಇದೇನಂತಂದ್ ಹೇಳಿದ್ರೆ ಸ್ವಲ್ಪ ನಿಮ್ಗ ಮಾಹಿತಿ ಇರ್ಲಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಈಗ ಫ್ಲಡ್ ಅಂತಂದ್ ಬಂತಲ್ಲ, ಯಾವ್ಯಾವ ನದಿಗಳಿಂದ ಏನಾಯ್ತು ಅಂತಂದ್ ಹೇಳಿ. ಈಗ ರೀಸೆಂಟ್ ಆಗಿ ನೋಡ್ರಿ 2025 ಕೂಡ ಇದೇ ತಿಂಗಳಲ್ಲಿ ಸೊ ತುಂಬಾ ಕಡೆ ಏನಂತಂದ್ ಹೇಳಿದ್ರೆ ಫ್ಲಡ್ ಬಂದೈತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಭಾರತದ ವಿದ್ಯುತ್ ಉತ್ಪಾದನೆಯಲ್ಲಿ, ವಿದ್ಯುತ್ ಅಂತ ಇಲ್ಲ ಇಲ್ಲಿ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್. ಸೊ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಲ್ಲಿ ಪವರ್ ಪ್ರೊಡಕ್ಷನ್ ಒಳಗಡೆ ಇಂಡಿಯಾದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾರೆ. ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆಯಲ್ಲಿ ಸೊ ನಮ್ಮ ಭಾರತ ದೇಶದ ಹಂಚಿಕೆ ಎಷ್ಟೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಡೈರೆಕ್ಟ್ ಆನ್ಸರ್ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 22ರಿಂದ 25% ಅಷ್ಟಪ್ಪ ಏನಂತಂದ್ ಹೇಳಿದ್ರೆ ನಮ್ಮ ಇಂಡಿಯಾದ್ದು ನವೀಕರಿಸಬಹುದಾದ ಶಕ್ತಿ ಒಳಗಡೆ ಒಂದು ಹಂಚಿಕೆ ಪಾಲೈತೆ. ಈಗ ನಾನು ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಸೊ ಇವಾಗ ನವೀಕರಿಸಬಹುದಾದ ಇಂಧನ ಉತ್ಪಾದಕ ರಾಷ್ಟ್ರಗಳಲ್ಲಿ ಸೊ ಫಸ್ಟ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ಚೀನಾ ಐತೆ. ಅದಾದ ನಂತರ ಸೆಕೆಂಡ್ ಯಾವ್ದೈತೆ ಅಂತಂದ್ ಹೇಳಿದ್ರೆ US ಐತೆ. ಥರ್ಡ್ ಯಾವ್ದಂದ್ರ ನಮ್ ಇಂಡಿಯಾ ಬರುತ್ತೆ. ಥರ್ಡ್ ಯಾವ್ದು ಬರುತ್ತೆ? ನಮ್ದು ಇಂಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಥರ್ಡ್ ಲಾರ್ಜೆಸ್ಟ್ ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೀವೆಲ್ಲ ನೋಡಿರ್ಬೋದು ಇವಾಗ ಸೌರ ವಿದ್ಯುತ್ ಸ್ಥಾವರಗಳನ್ನ, ಸೋಲಾರ್ ಪಾರ್ಕ್ ಗಳನ್ನ ನಿರ್ಮಾಣ ಮಾಡ್ತಿದಾರಲ್ಲ. ಸೊ ಇಲ್ಲಿ ನೋಡ್ರಿ ಇದರಲ್ಲಿ ನವೀಕರಿಸಬಹುದಾದಂತ ಹೇಳಿ ಬಂದ್ರೆ ಸೂರ್ಯಶಕ್ತಿ ಅಂತ ಬರುತ್ತ, ಗಾಳಿ ಬರುತ್ತ, ಜಲಶಕ್ತಿ ಬರ್ತೈತೆ. ಸೊ ಇನ್ನು ಹಲವಾರು ಬರ್ತಾವ. ಈ ಫಾರ್ ಎಕ್ಸಾಂಪಲ್ ಸೋಲಾರ್ ಪಾರ್ಕ್ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ರಾಜಸ್ಥಾನದೊಳಗಡೆ ಬರುತ್ತೆ. ಅದ್ರ ಹೆಸರು ಏನಂತಂದ್ ಹೇಳ್ರಿ. ಅದಾದ್ರೆ ಸೆಕೆಂಡ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ನಮ್ ಕರ್ನಾಟಕದ್ದು ಪಾವಗಡ್ ಅಂತಂದ್ ಹೇಳ್ತೀವಿ. ಪಾವಗಡ್ ಸೋಲಾರ್ ಪಾರ್ಕ್ ಏನಂತಂದ್ ಹೇಳಿದ್ರೆ ಸೊ ವಿಶ್ವದ 2ನೇ ಅತಿ ದೊಡ್ಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೋಲಾರ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ ನಾವು ಸೂರ್ಯನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಸೊ ಅದನ್ನ ವಿದ್ಯುತ್ ಶಕ್ತಿಯನ್ನಾಗಿ ಯೂಸ್ ಮಾಡ್ಕೊಂತಿದೀವಿ. ಇಷ್ಟ ದಿನ ನಾವೇನ್ ಯೂಸ್ ಮಾಡ್ತೀವಿ? ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಫಾಸಿಲ್ ಫ್ಯೂಯಲ್ಸ್ ಗಳಂತಂದ್ ಹೇಳಿದ್ರೆ ಕಲ್ಲಿದ್ದಲಾಗಿರ್ಬೋದು, ಕೋಲ್ ಅಂತಂದ್ ಹೇಳ್ತೀವಿ, ಅಥವಾ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವುಗಳನ್ನ ಯೂಸ್ ಮಾಡ್ತಿದ್ವಿ. ಬಟ್ ಆದ್ರೆ ಇವಾಗ ನಾವೇನ್ ಯೂಸ್ ಮಾಡತ್ತೀವಿ? ಸೋಲಾರ್ ಎನರ್ಜಿ ಯೂಸ್ ಮಾಡತ್ತೀವಿ, ವಿಂಡ್ ಎನರ್ಜಿ ಯೂಸ್ ಮಾಡತ್ತೀವಿ, ಅದಾದ ನಂತರ ಹೈಡ್ರೋ ಎನರ್ಜಿ ಯೂಸ್ ಮಾಡಕತ್ತೀವಿ. ಸೊ ಚೇಂಜಸ್ ಆಗ್ತಾ ಹೋಗ್ತಾ ಇತ್ತಲ್ಲ. ಅದಾದ ನಂತರ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನ ಕೂಡ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತಂದ್ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನ ಕೂಡ ಏನಂತಂದ್ ಹೇಳಿದ್ರೆ ಪ್ರಾರಂಭ ಮಾಡೈತೆ. ಟೋಟಲ್ ಆಗಿ ನಮ್ ಭಾರತ ದೇಶ ಪ್ರಾರಂಭ ಮಾಡೈತಿ ಅದನ್ನ. ಟೋಟಲ್ ಆಗಿ ಇವಾಗ 121 ದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಅದ್ರಲ್ಲಿ ಇದಾವ, ಭಾಗಿಯಾಗಿದಾವ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಲವಾರು ಮಾಹಿತಿಗಳು ಬರ್ತಾವ. ಎಸ್ ನೋಡ್ರಿ, ಇದ್ರ ಮೇಲೆ ಹಂಗ ಡಿಸ್ಕಷನ್ ಮಾಡ್ಕೊಂತ ಹೋದ್ರೆ ತುಂಬಾ ಪಾಯಿಂಟ್ಸ್ ಗಳು ಬರ್ತಾವ. ಸೊ ಜಸ್ಟ್ ಏನಂತಂದ್ ಹೇಳಿದ್ರ ಸೋಲಾರ್ ಎನರ್ಜಿ ಬಗ್ಗೆ ನಾವು ಹೇಳಿದ್ವಿ. ಅದಾದ ನಂತರ ವಿಂಡ್ ಎನರ್ಜಿ, ಅತಿ ಹೆಚ್ಚು ವಿಂಡ್ ಎನರ್ಜಿ ಯಾವ ಸ್ಟೇಟ್ ಅಲ್ಲಿ ಉತ್ಪಾದನೆ ಮಾಡ್ತಾರ ಅನ್ನೋದನ್ನ ನನಗ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರ ಕಣ್ಣಿನಲ್ಲಿ ಇರಿಟೇಷನ್ ಇನ್ ಐಸ್ ಈಸ್ ಕಾಸ್ಡ್ ಬೈ ವಿಚ್ ಪೊಲ್ಯೂಟೆಂಟ್ ಅಂತಂದ್ ಹೇಳಿ ಕೇಳಿದಾರ. ಅಂದ್ರ ಈಗ ಕಣ್ಣಿನ ಉರಿತ ಉಂಟಾಗತ್ತಲ್ಲ. ಸೊ ಕಣ್ಣಿನಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಉರಿತ ಉಂಟಾಗತ್ತ, ಅಥವಾ ಸೊ ಕಣ್ಣು ಉರ್ಯಾಕ್, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಕಣ್ಣು ಉರ್ಯಾಕ್ ಸ್ಟಾರ್ಟ್ ಆಗತ್ತಲ್ಲ. ಸೊ ಯಾವ್ದ್ರಿಂದ ಉಂಟಾಗತ್ತ ಇದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಸೊ ಯಾವ್ದ್ರಿಂದ ಆಗತ್ತಂತಂದ್ ಹೇಳಿದ್ರೆ PAN ಅಂತಂದ್ ಹೇಳ್ತೀವಿ, ಫೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಅಂತಂದ್ ಹೇಳಿ. ಸೊ ಯಾವ ಪೊಲ್ಯೂಟೆಂಟ್ ಅಂತ ಕೇಳಿದಾರೆ ಅದಕ್ಕೋಸ್ಕರ ಪ್ಯಾನ್ ಅಂತಂದ್ ಹೇಳ್ತೀವಿ, ಫೆರಾಕ್ಸಿ ಅಸೆಟೈಲ್ ನೈಟ್ರೇಟ್ ಅಂತಂದ್ ಹೇಳಿ. ಸೊ ಇದ್ರಿಂದ ಏನಾಗತ್ತ ಅಂತಂದ್ ಹೇಳಿದ್ರೆ ಕಣ್ಣಿನಲ್ಲಿ ಉರಿತ ಉಂಟಾಗತ್ತ. ಸೊ ಇದ್ರಲ್ಲಿ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ನೈಟ್ರಸ್ ಆಕ್ಸೈಡ್ಸ್ ಗಳು, ಅದಾದ ನಂತರ ಹೈಡ್ರೋಕಾರ್ಬನ್ಸ್ ಗಳು ಇರೋದ್ರಿಂದ ಇದು ತುಂಬಾ ಮೋಸ್ಟ್ ಡೇಂಜರಸ್ ಪೊಲ್ಯೂಟೆಂಟ್ ಅಂತಂದ್ ಹೇಳ್ತೀವಿ. ಇದನ್ನ ನಾವು ಹೆಂಗ್ ಬರಿತೀವಿ ಅಂತಂದ್ ಹೇಳಿದ್ರೆ ಫೆರಾಕ್ಸಿ ಅಸೆಟೈಲ್ ನೈಟ್ರೇಟ್ ಅನ್ನ CH3COONO2 ಅಂತಂದ್ ಹೇಳ್ಬಿಟ್ಟು, ಇದೇನಂತಂದ್ ಹೇಳಿದ್ರೆ ಅದ್ರದ್ದು ಫಾರ್ಮುಲಾ. ಇದು ಮೋಸ್ಟ್ ಡೇಂಜರಸ್ ಅಂತಂದ್ ಹೇಳ್ತೀವಿ.
ಸೊ ಇದು ಕೂಡ ಏನಂತಂದ್ ಹೇಳಿದ್ರ ಸರ್ಫೇಸ್ ಓಝೋನ್ ಅನ್ನ ಕ್ರಿಯೇಷನ್ ಮಾಡೋದ್ರಲ್ಲೂ ಕೂಡ ಇದೇನಂತಂದ್ ಹೇಳಿದ್ರೆ ಭಾಗವಹಿಸುತ್ತೆ. ಅದಾದ ನಂತರ ಇಲ್ಲಿ ನೋಡ್ರಿ ಸಲ್ಫರ್ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಲ್ಲ, ಗಂಧಕದ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್. ಸೊ ಇದೇನಂತಂದ್ ಹೇಳಿದ್ರೆ ಅಷ್ಟೊಂದೇನ್ ಇದಕ್ಕಿಲ್ಲ, ಕಣ್ಣಿಗೆ ಇಂಪಾರ್ಟೆಂಟ್ ಇದಾಗಂಗಿಲ್ಲ. ಇದು ಲಂಗ್ಸ್ ಗಳಿಗೆ ಏನಂತಂದ್ ಹೇಳಿದ್ರೆ ಅಫೆಕ್ಟ್ ಮಾಡುತ್ತೆ. ಸಲ್ಫರ್ ಡೈಆಕ್ಸೈಡ್ ಅಂತಂದ್ ಹೇಳಿದ್ರೆ ಲಂಗ್ಸ್ ಗಳಿಗೆ ತುಂಬಾ ಡೇಂಜರಸ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೈಟ್ರಸ್ ಆಕ್ಸೈಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು NO2 ಅಂತಂದ್ ಹೇಳ್ತೀವಿ. ನೈಟ್ರಸ್ ಆಕ್ಸೈಡ್ ಇದು ನಮ್ಮ ಕಣ್ಣಿಗೆ ಏನು ಪ್ರಾಬ್ಲಮ್ ಮಾಡಂಗಿಲ್ಲ. ಇದು ಎದಕ್ಕೆ ಪ್ರಾಬ್ಲಮ್ ಮಾಡತ್ತಂತಂದ್ ಹೇಳಿದ್ರೆ ಇದೊಂದು ಗ್ರೀನ್ ಹೌಸ್ ಗ್ಯಾಸು. ಇದು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗೋಕೆ ಅಫೆಕ್ಟ್ ಆಗ್ತೈತೆ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನೋಡ್ಕೋಬೇಕು. ಅದಾದ ನಂತರ O3 ಓಝೋನ್ ಅಂತಂದ್ ಹೇಳ್ತೀವಿ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಜಾಸ್ತಿ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ಲೋರೋಫ್ಲೋರೋ ಕಾರ್ಬನ್ ಗಳ ಮೂಲ ಯಾವುದು ಅಂತಂದ್ ಹೇಳಿ ಕೇಳಿದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ CFC ಕ್ಲೋರೋಫ್ಲೋರೋ ಕಾರ್ಬನ್ ಗಳು ಯಾವ್ದ್ರಿಂದ ಬಿಡುಗಡೆ ಆಗ್ತಾವ? ಈಗ ನೋಡ್ರಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಬಿಡುಗಡೆ ಆಗ್ತಾವ ಅಥವಾ ಆಟೋಮೊಬೈಲ್ಸ್ ಇಂದ ನಾನು ನಿಮ್ಗೆ ಹೇಳಿದ್ದೇನೆ ವಾಹನಗಳಿಂದ ಏನ್ ಬಿಡುಗಡೆ ಆಗುತ್ತೆ. ಸೊ NO2 ಮತ್ತು NOx ಮತ್ತು SOx ಅಂತಂದ್ ಹೇಳ್ತೀವಿ. ನೈಟ್ರಸ್ ಆಕ್ಸೈಡ್ಸ್ ಆಮೇಲೆ ಸಲ್ಫರ್ ಆಕ್ಸೈಡ್ಸ್ ಗಳು. ಫರ್ಟಿಲೈಸರ್ಸ್ ಗಳಿಂದ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ ಹೇಳಿದೀನಿ, ನೈಟ್ರಸ್ ಆಕ್ಸೈಡ್ಸ್ ಗಳು ಬಿಡುಗಡೆ ಆಗ್ತಾವ ಅಂತಂದೇಳಿ. ಬಟ್ ಅದ್ರ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನ್ ಇಂದ ಏನ್ ಬಿಡುಗಡೆ ಆಗ್ತಾವ ಅಂತಂದ್ರೆ CFC ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳು ಬಿಡುಗಡೆ ಆಗ್ತಾವ. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳಲ್ಲಿ ಏನೇನಿರುತ್ತೆ? ಒಂದು ಕ್ಲೋರಿನ್ ಇರುತ್ತೆ, ಅದಾದ ನಂತರ ಕಾರ್ಬನ್ ಇರುತ್ತೆ, ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಫ್ಲೋರಿನ್ ಅಂತಂದ್ ಹೇಳ್ತೀವಿ. ಕಾರ್ಬನ್, ಕ್ಲೋರಿನ್, ಫ್ಲೋರಿನ್ ಈ ಮೂರುಗಳು ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ CFC ಗ್ಯಾಸ್ ಗಳಾಗ್ತಾವ. ಇವು ಬಹಳ ಡೇಂಜರಸ್. ಆಮೇಲೆ ನೋಡ್ರಿ ನಾನೆಲ್ಲ ಹೇಳಿದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ತಾಪ ವಿದ್ಯುತ್ ಸ್ಥಾವರಗಳು ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದಾವಲ್ಲ, ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತಂದ್ ಹೇಳ್ತೀವಿ. ಸೊ ಇದ್ರಲ್ಲಿ ಸಲ್ಫರ್ ಆಕ್ಸೈಡ್ಸ್ ಗಳು, ಅದಾದ ನಂತರ ನೈಟ್ರಸ್ ಆಕ್ಸೈಡ್ಸ್ ಗಳು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. CFC ಬಿಡುಗಡೆ ಆಗಂಗಿಲ್ಲ. ಏನ್ರಿ ಸರ್ ಇದು CFC ಅಂತಂದ್ ಹೇಳಿ? ಇದನ್ನ ಯಾಕೆ ತುಂಬಾ ಡೇಂಜರಸ್ ಅಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರ, ಈಗ ಇದು ನಮ್ಮ ಭೂಮಿ, ಇದು ನಮ್ಮ ಭೂಮಿ ಪಾಯ್ದ. ಇದು ನಮ್ಮ ಭೂಮಿ ಆದ ನಂತರ ನೆಕ್ಸ್ಟ್ ಏನೈತಿ? ಟ್ರೋಪೋಸ್ಪಿಯರ್ ಐತೆ. ಈ ಟ್ರೋಪೋಸ್ಪಿಯರ್ ದಲ್ಲಿ CFC ಗ್ಯಾಸ್ಗಳು ಇದ್ದು ಅಂತಂದ್ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ವೆನ್ ಕಮ್ಸ್ ಟು ಏನಂತಂದ್ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್, ಈ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಏನಿರುತ್ತೆ ಸರ್? ಓಝೋನ್ ಲೇಯರ್ ಐತ್ರಿ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ O3 ಅಂತಂದ್ ಹೇಳಿ ಓಝೋನ್ ಲೇಯರ್ ಐತೆ. ಈ CFC ಗ್ಯಾಸ್ ಗಳೆಲ್ಲಾದ್ರೂ ಮೇಲ್ಗಡೆ ಹೋಗಿ ರೀಚ್ ಆದ್ವು ಅಂತಂದ್ ಹೇಳಿದ್ರ ಇಲ್ಲಿ ಏನಿರುತ್ತ UV ರೇಸ್ ಗಳನ್ನ ಇದು ತಡೆಗಟ್ಟಿರುತ್ತಲ್ಲ, ಹೀರ್ಕೊಳ್ತಿರುತ್ತ. ಈ CFC ಗ್ಯಾಸು ಅದಾದ ನಂತರ UV ರೇಸ್ ಗಳು ಸೇರಿದ್ವು ಅಂತಂದ್ ಹೇಳಿದ್ರೆ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಬಿಡುಗಡೆ ಆಗ್ತವೆ. ಹೆಂಗ? ಕ್ಲೋರಿನ್ ಅಟಮ್ಸ್ ಗಳಾಗಿ, ಅದಾದ ನಂತರ ಕಾರ್ಬನ್ ಅಟಮ್ಸ್ ಗಳಾಗಿ, ಆಮೇಲೆ ಫ್ಲೋರಿನ್ ಅಟಮ್ಸ್ ಗಳಾಗಿ ಸಪರೇಟ್ ಆಗಿ ಬಿಡುಗಡೆ ಆಗ್ತಾವ. ಅವಾಗ ಈ ಕ್ಲೋರಿನ್ ಅನ್ನೋದೈತಲ್ಲ, ಈ ಕ್ಲೋರಿನ್ ಅನ್ನೋದೇನಪ್ಪಾ ಅಂತಂದ್ರೆ ತುಂಬಾ ಡೇಂಜರಸ್ ಇದು. ಈ ಕ್ಲೋರಿನ್ ಈ O3 ಓಝೋನ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಶ ಮಾಡೋದ್ರಿಂದ ಏನಾಗತ್ತ? ಅದೇನಪ್ಪಾ ಓಝೋನ್ ಲೇಯರ್ ತೆಳ್ಳಗಾಗ್ತಾ ಹೋಗ್ಬಿಟ್ಟು ಒಂದಿನ ಏನಂತಂದ್ರೆ UV ರೇಸ್ ಗಳು ನಮ್ ಭೂಮಿಗೆ ಬಂತಾಗಿ ನಾವೆಲ್ಲರೂ ಸತ್ತೋಗ್ತಿವಿ ಅಂತಂದ್ ಹೇಳಿ CFC ಗ್ಯಾಸ್ ಗಳನ್ನ ಜಾಸ್ತಿ ಬಿಡುಗಡೆ ಮಾಡಬಾರ್ದು ಅಂತಂದ್ ಹೇಳಿ ಒಂದು ಪ್ರೋಟೋಕಾಲ್ ಅಲ್ಲಿ ಹೇಳ್ತಾರ. ಅದ ಯಾವ್ದಪ್ಪಾ ಅಂತಂದ್ ಹೇಳಿದ್ರ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಯಾವ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ? ಮಾಂಟ್ರಿಯಲ್ ಪ್ರೋಟೋಕಾಲ್ 1987ರಲ್ಲಿ. ಇದು ಓಝೋನ್ ಲೇಯರ್ ಸಂಬಂಧಪಟ್ಟಿದ್ದು. ಸೊ ಅಂದ್ರೆ CFC ಗ್ಯಾಸ್ ಗಳನ್ನ ಜಾಸ್ತಿ ಬಿಡುಗಡೆ ಮಾಡಬಾರ್ದು ಅಂತಂದ್ ಹೇಳಿ. ಅವಾಗ ನಮ್ ಇಂಡಿಯಾ ಏನ್ ಮಾಡತ್ತ? CFC ಗ್ಯಾಸ್ ಗಳನ್ನ ಬಿಟ್ಬಿಟ್ಟು CFC ಗ್ಯಾಸ್ ಗಳನ್ನ ಏನ್ ಮಾಡೋದ್ ಬೇಡ, CFC ಗ್ಯಾಸ್ ಬೇಡ ಅಂತಂದ್ ಹೇಳಿ HFC ಅಂತಂದ್ ಹೇಳಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಇದು C ಬದಲಾಗಿ ಏನಂತಂದ್ ಹೇಳಿದ್ರೆ H ಅಂತಂದ್ ಹೇಳಿದ್ರೆ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಗಳಂತಂದ್ ಹೇಳಿ ಬರ್ತಾವ. ಸೊ ಇಲ್ಲಿ ನೋಡ್ರಿ ತುಂಬಾ ಕ್ಲೋರಿನ್ ಬಿಟ್ಬಿಟ್ಟು ಹೈಡ್ರೋಜನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಈಗ ಫಾರ್ ಎಕ್ಸಾಂಪಲ್ ರೆಫ್ರಿಜಿರೇಟರ್ಸ್ ಗಳಲ್ಲಿ ಏನ್ ಯೂಸ್ ಮಾಡ್ತಾರ ಸರ್? ಅಮೋನಿಯಾ ಯೂಸ್ ಮಾಡ್ತಾರೆ. ಯಾವ್ದು ಯೂಸ್ ಮಾಡ್ತಾರ? ಅಮೋನಿಯಾ ಯೂಸ್ ಮಾಡ್ತಾರ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರ. ಸೊ ಇವೇನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಬಿಡಕ್ ಸ್ಟಾರ್ಟ್ ಆಗತ್ತ. ಸೊ ಇದರಿಂದ ಮತ್ ಅಫೆಕ್ಟ್ ಆಗತ್ತೆ ಅಂತಂದ್ ಹೇಳಿ ಇವನ್ HFC ಕೂಡ ಯಾರು ಯೂಸ್ ಮಾಡಂಗಿಲ್ಲ, ಜಾಸ್ತಿ ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ ಮತ್ತೊಂದು ಒಪ್ಪಂದ ಬರುತ್ತಾ, ಕಿಗಾಲಿ ಅಮೆಂಡ್ಮೆಂಟ್ ಅಂತಂದ್ ಹೇಳಿ. ಸೊ ಕಿಗಾಲಿ ಒಪ್ಪಂದ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಸೊ ಇದು 2016ರಲ್ಲಿ ಸೊ HFC ಗ್ಯಾಸ್ ಗಳನ್ನು ಕೂಡ ನೀವು ಯೂಸ್ ಮಾಡಬಾರ್ದು ಅಂತಂದ್ ಹೇಳಿ ಹೇಳ್ತಾರ. ಯಾಕಂತಂದ್ ಹೇಳಿದ್ರೆ ಈ HFC ಗ್ಯಾಸ್ ಗಳು ಗ್ರೀನ್ ಹೌಸ್ ಗ್ಯಾಸಸ್ ಗಳಿಗೆ ತುಂಬಾ ಅಫೆಕ್ಟ್ ಆಗ್ತಾವ ಅಂತಂದ್ ಹೇಳಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೊಂದ್ ಸಮ್ರಿ, ಇವುಗಳನ್ನ ನೆನ್ಪಿಟ್ಕೋ. ಯಾಕಂತಂದ್ರೆ ಎಷ್ಟ್ ಜನರಿಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ. ಸೊ ಇಷ್ಟು ಡೀಟೇಲ್ ಆಗಿ ಸ್ವಲ್ಪ ಓದ್ಕೊಂಡು ಹೋದ್ರಿ ಅಂತಂದ್ ಹೇಳಿದ್ರೆ ಸಾಕ, ಆರಾಮಾಗಿ ನೀವು ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸದ ನೈಸರ್ಗಿಕ ಸಂಪನ್ಮೂಲ ಅಂತಂದ್ ಹೇಳಿದಾರೆ. ನವೀಕರಿಸದ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇವಾಗ ನೋಡ್ರಿ, ನವೀಕರಿಸದ ಅಂತಂದ್ ಹೇಳಿದ್ರೆ ಮತ್ತೆ ಏನಂತಂದ್ ಹೇಳಿದ್ರೆ ಅದನ್ನ ಉತ್ಪಾದನೆ ಆಗಂಗಿಲ್ಲ. ಅದು ಮತ್ತೆ ಏನಂತಂದ್ರೆ ಉತ್ಪಾದನೆ ಆಗಿಲ್ಲ. ಒಂದ್ಸರಿ ಯೂಸ್ ಮಾಡ್ತಂತಂದ್ ಹೇಳಿದ್ರೆ ಮುಗಿದ್ ಹೋತು.
ಬಟ್ ಅದರ ನವೀಕರಿಸುವ ಅಂತಂದ್ ಹೇಳಿದ್ರೆ ಮತ್ತೆ ಮತ್ತೆ ಏನಂತಂದ್ರೆ ರಿಪೀಟ್ ಆಗಿ ಉತ್ಪಾದನೆ ತಂದಿಂತಾನೆ ಆಗ್ತಾ ಇರತ್ತೆ. ಈ ಗಾಳಿ ನೋಡ್ರಿ, ನೀವ್ ಎಷ್ಟ್ ಬೇಕಾದಷ್ಟು ಯೂಸ್ ಮಾಡ್ರಿ ಗಾಳಿ ಬರ್ತಿರತ್ತಲ್ಲ, ಸೊ ಇದು ನವೀಕರಿಸೋದ ಬರಂಗಿಲ್ಲ. ಮಣ್ಣು, ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ನೀರು ಬರಂಗಿಲ್ಲ. ಸಾಲ್ಟ್ ನೋಡ್ರಿ, ಉಪ್ಪು ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಒಂದ್ಸರಿ ಯೂಸ್ ಮಾಡ್ಕೊಂಡು ಅಂತಂದ್ ಹೇಳಿದ್ರೆ ಅದ್ ನಾಶನ ಆಗಿ ಹೋಯ್ತು. ಹೊಳ್ಳೆ ಏನಂತಂದ್ ಹೇಳಿದ್ರೆ ಅದರಿಂದನೇ ಉತ್ಪಾದನೆ ಆಗಂಗಿಲ್ಲ. ಸೊ ಎಲ್ಲಾ ಏನಂತ ಸಮುದ್ರಗಳು ಬತ್ತಿ ಹೋದು ಅಂತಂದ್ ಹೇಳಿದ್ರೆ ಏನಾಗ್ಬಿಡ್ತೈತಿ, ಸೊ ಉಪ್ಪು ಉತ್ಪಾದನೆ ಆಗಂಗಿಲ್ಲಲ್ಲ. ಸೊ ಆತರ ಏನಂತಂದ್ ಹೇಳಿದ್ರೆ ಉಪ್ಪು ಆನ್ಸರ್ ಬರುತ್ತೆ ಇಲ್ಲಿ. ಒಂದು ನೈಸರ್ಗಿಕ ನವೀಕರಿಸದ ಸಂಪನ್ಮೂಲ ಅಂತಂದ್ ಹೇಳ್ತೀವಿ. ಈಗ ನವೀಕರಿಸುವ ಅಂತಂದ್ ಹೇಳಿದ್ರೆ ಸೋಲಾರ್ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ವಾಟರ್ ಎನರ್ಜಿ ಆಗಿರ್ಬೋದು, ಇವೆಲ್ಲ ಅದರಲ್ಲಿ ಬರ್ತಾವ. ಅದಾದ ನಂತರ ನವೀಕರಿಸೋದ್ರೊಳಗಡೆ ಇನ್ನು ಯಾವ ಬರ್ತಾವ, ಈ ಸಾಲ್ಟ್ ಅಂತಂದ್ ಹೇಳಿದ್ವಿ. ಸೊ ನೆಕ್ಸ್ಟ್ ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ಕೋಲ್, ಕಲ್ಲಿದ್ದಲು ಬರ್ತೈತಿ, ಪೆಟ್ರೋಲಿಯಂ ಬರ್ತೈತಿ, ಡೀಸೆಲ್, ಮಿನರಲ್ಸ್ ಗಳು, ಯಾವ ಮಿನರಲ್ಸ್ ಗಳು ಬರ್ತಾವಲ್ಲ ಅವೆಲ್ಲ, ಎಲ್ಲಾ ಮೆಟಲ್ಸ್ ಗಳು, ಇವೆಲ್ಲ ಏನಂತಂದ್ ಹೇಳಿದ್ರೆ ನವೀಕರಿಸದ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಅಂಶಗಳಲ್ಲಿ ಯಾವುದು ನೀರಿನ ಮಾಲಿನ್ಯದ ಸೂಚಕವಾಗಿ ಬಳಸುವುದಿಲ್ಲ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಏನಾದ್ರೂ ಮಿಕ್ಸ್ ಆಯ್ತು ಏನಾದ್ರೂ ಆಯ್ತು ಅಂತಂದ್ ಹೇಳಿದ್ರ ಇಲ್ಲಿ ನೋಡ್ರಿ ಸಾಂದ್ರತೆ, ಡೆನ್ಸಿಟಿ ಅಂತಂದ್ ಹೇಳಿ ಬರುತ್ತಲ್ಲ, ಇದು ಚೇಂಜಸ್ ಆಗಂಗಿಲ್ಲ ನೀರಿಂದ ಅಷ್ಟೊಂದು. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಬಳಸಂಗಿಲ್ಲ. ನಮ್ದು ಆನ್ಸರ್ ಏನಾಗತ್ತ ಅಂತಂದ್ ಹೇಳಿದ್ರೆ ಡಿ ಆಗತ್ತ. ಬಟ್ ಅದ್ರ ಅದಕ್ಕಿಂತ ಮುಂಚೆ ನಾನು ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ. ಸೊ ಇವೆಲ್ಲವನ್ನು ಕೂಡ ಏನಂತಂದ್ ಹೇಳಿದ್ರೆ ಬಳಸ್ತಾರೆ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಫಸ್ಟ್ ಒನ್ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಇವಾಗ. ಸೊ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತಂದ್ ಹೇಳ್ತೀವಿ. ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತಂದ್ ಹೇಳಿದ್ರ, ಸೊ ಇದರಲ್ಲಿ ನೀರಿನಲ್ಲಿ ಎಷ್ಟು ಮಿನರಲ್ಸ್ ಗಳಿದಾವ, ಅಂದ್ರೆ ನೀರಿನಲ್ಲಿ ಎಷ್ಟು ಮಿನರಲ್ಸ್ ಇದಾವ, ಅದಾದ ನಂತರ ಎಷ್ಟು ಸಾಲ್ಟ್ ಐತಿ, ಸೊ ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ನೀರ್ ಮಾಲಿನ್ಯವಾಗೈತಿ ಇಲ್ಲ ಅಂತಂದ್ ಹೇಳ್ಬಿಟ್ಟು ಸೊ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕಂಡು ಹಿಡಿತೀವಿ. ಅದಾದ ನಂತರ ಕಾಲಿಫಾರ್ಮ್ ಸಂಖ್ಯೆ ಅಂತಂದ್ ಹೇಳ್ತೀವಿ. ಹಿಂಗಂತಂದ್ ಹೇಳಿದ್ರೆ ಈಕೋಲೈ ಅಂತಂದ್ ಹೇಳಿ ಬ್ಯಾಕ್ಟೀರಿಯಾಗಳು ಬರ್ತಾವ. ಈಕೋಲೈ ಬ್ಯಾಕ್ಟೀರಿಯಾ ಅಂತಂದ್ ಹೇಳ್ತೀವಿ ಎಕ್ಸಾಂಪಲ್. ಅದು ಕೂಡ ಅಂತಂದ್ ಹೇಳಿದ್ರೆ ಕಾಲಿಫಾರ್ಮ್ ದ್ರೊಳಗ ಬರ್ತೈತೆ. ಈಕೋಲೈ ಬ್ಯಾಕ್ಟೀರಿಯಾ ಎಲ್ಲಾದ್ರೂ ಜಾಸ್ತಿ ಇತ್ತಂತಂದ್ ಹೇಳಿದ್ರೆ ಆ ನೀರು ಪೊಲ್ಯೂಷನ್ ಆಗೈತೆ, ಆ ನೀರು ಕುಡಿಯಕ್ ಯೂಸ್ ಇಲ್ಲ ಅಂತಂದ್ ಹೇಳಿ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತಂದ್ ಹೇಳಿ ಬರುತ್ತೆ. DO ಅಂತಂದ್ ಹೇಳ್ತೀವಿ. ಡಿಸಾಲ್ವ್ಡ್ ಆಕ್ಸಿಜನ್, ಕರಗಿದ ಆಮ್ಲಜನಕ, ನೀರಿನಲ್ಲಿ ಕರಗಿದ ಆಮ್ಲಜನಕ ಅಂತಂದ್ ಹೇಳ್ತೀವಿ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಅಂತಂದ್ ಹೇಳಿದ್ರ, ಈಗ ವಾಟರ್ ಇದೊಂದೇನಪ್ಪಾ ಅಂತಂದ್ ಹೇಳಿದ್ರ ಕೆರೆ ಅಂತ ಅನ್ಕೊಳ್ರಿ. ಈ ಕೆರೆ ಒಳಗಿಡ ನೀರಿನಲ್ಲಿ ಸೊ ಎಷ್ಟು ಆಕ್ಸಿಜನ್ ಐತೆ, ಇದು ಆಕ್ಸಿಜನ್ ಯಾವ್ದಕ್ ಯೂಸ್ ಆಗ್ಬೇಕು, ಅಕ್ವಾಟಿಕ್ ಲೈಫ್ ಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆಕ್ಸಿಜನ್ ಯೂಸ್ ಆಗ್ಬೇಕು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇತ್ತು ಅಂತಂದ್ ಹೇಳಿದ್ರೆ ಆ ನೀರೇನಪ್ಪಾ ಅಂತಂದ್ ಹೇಳಿದ್ರೆ ಫ್ರೆಶ್ ಆಗಿರ್ತೈತೆ. ಯಾವಾಗ ಕಮ್ಮಿ ಇರ್ತೈತೆ ಆ ನೀರೇನಪ್ಪಾ ಅಂತಂದ್ ಹೇಳಿದ್ರೆ ಹೆವಿ ಪೊಲ್ಯೂಟೆಂಟ್ ಆಗಿರುತ್ತೆ ಅಂತಂದ್ ಹೇಳ್ತೀವಿ. ಇದು ಫಸ್ಟ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ BOD ಅಂತಂದ್ ಹೇಳ್ತೀವಿ. BOD ಅಂತಂದ್ ಹೇಳಿದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ ಹೇಳಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಇದ್ರದ್ದು ಮೀನಿಂಗ್ ಏನಾಗತ್ತ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. BOD ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಆರ್ಗ್ಯಾನಿಕ್ ಮ್ಯಾಟರ್, ಅದನ್ನ ಏನ ತಗೊಳ್ರಿ, ಏನ್ ಬೇಕಾದಿರ್ಲಿ, ಅದ್ ನೀವು ತಿಪ್ಪೆಯಲ್ಲಿ ಎಸೆದಿರೋ ಕಸ ಆಗಿರ್ಬೋದು, ಮನೆಯಿಂದ ಎಸೆದಿರೋ ಕಸ ಆಗಿರ್ಬೋದು. ಸೊ ಈ ಆರ್ಗ್ಯಾನಿಕ್ ಮ್ಯಾಟ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಕಂಪೋಸ್ ಆಗ್ಬೇಕು, ಕೊಳತು ಹೋಗ್ಬೇಕು. ಈ ಡಿಕಂಪೋಸ್ ಆಗೋಕೆ ಬೇಕಾಗುವಂತಹ ಒಂದು ಆಕ್ಸಿಜನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಸೊ BOD ಅಂತ ಕರಿತೀವಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ ಹೇಳಿ. ಸೊ ಇದು ಕೂಡ ಏನಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ BOD ಕೂಡ ಏನಂತಂದ್ ಹೇಳಿದ್ರೆ ಇರಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಹಂಗ ಉಳ್ದ್ಬಿಡ್ತೈತಿ, ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿರ್ತೈತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ನಾವು ನೀರಿನಲ್ಲಿರುವಂತಹ ನೀರಿನ ಮಾಲಿನ್ಯವನ್ನ ನಾವು ಸೂಚನೆ ಮಾಡ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಷ್ಟು ಕ್ಲಾಸು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಕಮೆಂಟ್ಸ್ ಗಳನ್ನ ಹಾಕ್ರಿ, ನಿಮ್ ಕ್ಲಾಸಸ್ ಗಳು ಯಾವ ತರ ಆಗ್ತಿದೆ ಅನ್ನೋದನ್ನ ನನ್ ಕಮೆಂಟ್ ಹಾಕ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಸ್ಟೇಟ್ ಗೌರ್ಮೆಂಟ್ಗೆ ನನ್ನ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್.